ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನಯ್ ಜಿ.ಬಿ. ಭರ್ಜರಿ ರೋಡ್ ಶೋ ಆರಂಭ ಮಾಡಿದರು. ಇದರ ಮೂಲಕ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಸೆಡ್ಡು ಹೊಡೆಯುವುದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸುವ ಮೂಲಕ ಮೊನ್ನೆ ತಾನೇ ಲೋಕ್ಪಾಲ್ ವರದಿಯು ಕರ್ನಾಟಕದಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿಯ ಗೆಲುವು ಮುನ್ಸೂಚನೆ ನೀಡಿದ್ದು, ಈ ವರದಿಯ ಪ್ರಕಾರ ಪಕ್ಷೇತರ ಅಭ್ಯರ್ಥಿಯಾಗಿ ಕೆ.ಎಸ್. ಈಶ್ವರಪ್ಪ ಮತ್ತು ದಾವಣಗೆರೆ ಕ್ಷೇತ್ರದ ವಿನಯ್ ಜಿ.ಬಿ. ಇಬ್ಬರು ರೇಸ್ನಲ್ಲಿದ್ದು, ಯಾರಿಗೆ ಗೆಲುವು ಒಲಿಯುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಸತತ ಶ್ರಮ ಪರಿಶ್ರಮದಿಂದ